ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಶನಲ್ ಚಾನಲ್. 5ನೇ ತರಗತಿ ಗಣಿತ ಭಾಗ 2 ಅಧ್ಯಾಯ 7 ಕಾಲ. ಈ ವಿಡಿಯೋದಲ್ಲಿ ನಾವು ಅಭ್ಯಾಸ 7.4ರ ಎಲ್ಲ ಲೆಕ್ಕಗಳನ್ನು ಬಿಡಿಸೋಣ. ಈ ಕೆಳಗಿನ ಸಮಸ್ಯೆಗಳನ್ನು ಬಿಡಿಸಿ. ಇಲ್ಲಿ ನಾವು ಕೊಟ್ಟಿರುವಂತಹ 6 ಸಮಸ್ಯೆಗಳನ್ನು ಬಿಡಿಸೋಣ. ಪ್ರಶ್ನೆ ನಂಬರ್ 1. ಒಬ್ಬ ಉದ್ಯೋಗಿಯು ಕಾರ್ಖಾನೆಯೊಳಕ್ಕೆ 6 ಗಂಟೆ 15 ನಿಮಿಷ AM-ಗೆ ಕೆಲಸಕ್ಕಾಗಿ ಹೋಗುತ್ತಾನೆ. ಕೆಲಸ ಮುಗಿಸಿ 2 ಗಂಟೆ 15 ನಿಮಿಷ PM-ಗೆ ಕಾರ್ಖಾನೆಯಿಂದ ಹೊರಗೆ ಬರುತ್ತಾನೆ. ಹಾಗಾದರೆ ಅವನು ಕೆಲಸ ಮಾಡಿದ ಅವಧಿ ಎಷ್ಟು? ಇಲ್ಲಿ ಒಬ್ಬ ಉದ್ಯೋಗಿಯು ಕಾರ್ಖಾನೆಯಲ್ಲಿ ಬೆಳಿಗ್ಗೆ 6 ಗಂಟೆ 15 ನಿಮಿಷದಿಂದ ಮಧ್ಯಾಹ್ನ 2 ಗಂಟೆ 15 ನಿಮಿಷದವರೆಗೆ ಕೆಲಸ ಮಾಡುತ್ತಿದ್ದಾನೆ. ಈಗ ನಾವು ಅವನು ಕೆಲಸ ಮಾಡಿದ ಅವಧಿಯನ್ನು ಕಂಡುಹಿಡಿಯೋಣ. ಉದ್ಯೋಗಿಯು ಕೆಲಸಕ್ಕೆ ಹೋದ ಸಮಯ 6 ಗಂಟೆ 15 ನಿಮಿಷ AM. AM ಎಂದರೆ ಇದು ಬೆಳಿಗ್ಗೆ ಎಂದು ಬರೆಯೋಣ. ಕಾರ್ಖಾನೆಯಿಂದ ಬಂದ ಸಮಯ ಅವನು ಕೆಲಸವನ್ನು ಮುಗಿಸಿ 2 ಗಂಟೆ 15 ನಿಮಿಷಕ್ಕೆ ಬಂದಿದ್ದಾನೆ. 2 ಗಂಟೆ 15 ನಿಮಿಷ PM-ನಲ್ಲಿ ಕೊಟ್ಟಿದ್ದಾರೆ. PM ಎಂದರೆ ಇದು ಮಧ್ಯಾಹ್ನದ ಸಮಯವಾಗಿದೆ. ಮಧ್ಯಾಹ್ನ ಎಂದು ಬರೆಯೋಣ. ಈಗ ನಾವು ಅವನು ಕೆಲಸ ಮಾಡಿದ ಅವಧಿಯನ್ನು ಕಂಡುಹಿಡಿಯಬೇಕು. ಆದ್ದರಿಂದ ಅವನು ಕೆಲಸ ಮಾಡಿದ ಅವಧಿ ಈಕ್ವಲ್ಸ್ ಟು, ಈಗ ನಾವು 2 ಗಂಟೆ 15 ನಿಮಿಷ PM-ನಿಂದ 6 ಗಂಟೆ 15 ನಿಮಿಷ AM ಅನ್ನು ಕಳೆಯಬೇಕು. ಈಗ ನಾವು ಮೊದಲನೆಯದಾಗಿ 15 ನಿಮಿಷದಲ್ಲಿ 15 ನಿಮಿಷವನ್ನು ಕಳೆಯೋಣ. 15 ನಿಮಿಷ ಮೈನಸ್ 15 ನಿಮಿಷ ಈಕ್ವಲ್ಸ್ ಟು 0 ಆಗಿದೆ. ಈಗ ನಾವು 6 ಗಂಟೆಯಿಂದ 2 ಗಂಟೆಯವರೆಗೆ ಎಷ್ಟು ಗಂಟೆಯ ಅವಧಿಯಾಗುತ್ತದೆ ಎಂದು ನೋಡಬೇಕು. ಆದ್ದರಿಂದ 6 ಗಂಟೆಯಿಂದ 2 ಗಂಟೆಯವರೆಗಿನ 2 ಗಂಟೆಯವರೆಗಿನ ಅವಧಿ ಈಕ್ವಲ್ಸ್ ಟು, ಈಗ ಇಲ್ಲಿ ನಾವು 6ರಿಂದ 1 2 3 4 5 6 7 8, 6ರಿಂದ 2 ಗಂಟೆ ಎಂದರೆ 8 ತಾಸುಗಳು ಎಂದು ಅರ್ಥ. ಆದ್ದರಿಂದ 6 ಗಂಟೆಯಿಂದ 2 ಗಂಟೆಯವರೆಗಿನ ಅವಧಿ 8 ಗಂಟೆಗಳು. ಇಲ್ಲಿ ನಿಮಿಷಗಳನ್ನು ನಾವು ಕಳೆದಿದ್ದೇವೆ. ಆದ್ದರಿಂದ ಅವನು ಕೆಲಸ ಮಾಡಿದ ಅವಧಿ 8 ಗಂಟೆ. ಆದ್ದರಿಂದ ಕೆಲಸ ಮಾಡಿದ ಅವಧಿ ಈಕ್ವಲ್ಸ್ ಟು 8 ಗಂಟೆಗಳು. ಪ್ರಶ್ನೆ ನಂಬರ್ 2. ಒಂದು ಶಾಲೆಯು ಅರ್ಧವಾರ್ಷಿಕ ರಜೆಗಾಗಿ ಅಕ್ಟೋಬರ್ 3ರಂದು ಮುಚ್ಚಿತು. ರಜೆಯ ನಂತರ ಮತ್ತೆ ಅಕ್ಟೋಬರ್ 31ರಂದು ತೆರೆಯಿತು. ಹಾಗಾದರೆ ಅರ್ಧವಾರ್ಷಿಕ ರಜೆಯ ದಿನಗಳೆಷ್ಟು? ಇಲ್ಲಿ ಅರ್ಧವಾರ್ಷಿಕ ರಜೆಯ ದಿನಗಳನ್ನು ನಾವು ಕಂಡುಹಿಡಿಯಬೇಕು. ಅರ್ಧವಾರ್ಷಿಕ ರಜೆಗಾಗಿ ಅಕ್ಟೋಬರ್ 3ರಂದು ಶಾಲೆಯು ಮುಚ್ಚಿದೆ ಮತ್ತು ಅಕ್ಟೋಬರ್ 31ರಂದು ತೆಗೆದಿದೆ. ಈಗ ನಾವು 31ರಲ್ಲಿ 3ಅನ್ನು ಕಳೆದಾಗ ವಾರ್ಷಿಕ ರಜಾ ದಿನಗಳ ಅವಧಿಯನ್ನು ಕಂಡುಹಿಡಿಯಬಹುದು. ಶಾಲೆಯು ತೆರೆದ ದಿನ ಅಕ್ಟೋಬರ್ 31. ರಜೆಗಾಗಿ ಮುಚ್ಚಿದ ದಿನ ಅಕ್ಟೋಬರ್ 3. ಈಗ ನಾವು 31ರಲ್ಲಿ 3ಅನ್ನು ಕಳೆದಾಗ ಅರ್ಧವಾರ್ಷಿಕ ರಜೆಯ ದಿನಗಳನ್ನು ಕಂಡುಹಿಡಿಯಬಹುದು. ಆದ್ದರಿಂದ ಅರ್ಧವಾರ್ಷಿಕ ರಜೆಯ ದಿನಗಳು ಅರ್ಧವಾರ್ಷಿಕ
ರಜೆಯ ದಿನಗಳು ಈಕ್ವಲ್ಸ್ ಟು ಇಲ್ಲಿ 31ರಲ್ಲಿ 3 ಕಳೆಯಬೇಕು. 1ರಲ್ಲಿ 3 ಕಳೆಯಲು ಸಾಧ್ಯವಿಲ್ಲ. 3ರಿಂದ ಒಂದು ಅಂಕಿಯನ್ನು ನಾವು 1ಕ್ಕೆ ಕೊಡೋಣ. 11 ಬಂದಿದೆ. 11ರಲ್ಲಿ 3 ಕಳೆದಾಗ 8 ಉಳಿಯುತ್ತದೆ. 3ರಲ್ಲಿ ಒಂದು ಅಂಕಿಯನ್ನು ನಾವು 1ಕ್ಕೆ ನೀಡಿದ್ದೇವೆ. ಇಲ್ಲಿ 2 ಉಳಿಯಿತು, 2. ಆದ್ದರಿಂದ ಇಲ್ಲಿ ಅರ್ಧವಾರ್ಷಿಕ ರಜೆಯ ದಿನಗಳು 28 ಆಗಿದ್ದಾವೆ. ಪ್ರಶ್ನೆ ನಂಬರ್ 3. ಒಂದು ಶಾಲೆಯು ಶನಿವಾರದಂದು 8 ಗಂಟೆ AM ಪ್ರಾರಂಭಗೊಂಡು 12:30 PM ಮುಕ್ತಾಯಗೊಳ್ಳುತ್ತದೆ. ಹಾಗಾದರೆ ಒಂದು ಶಾಲೆಯು ನಡೆದ ಒಟ್ಟು ಅವಧಿ ಎಷ್ಟು? ಇಲ್ಲಿ ಶನಿವಾರದಂದು ಶಾಲೆಯು 8 ಗಂಟೆಗೆ ಪ್ರಾರಂಭಗೊಂಡು 12:30 ಮುಕ್ತಾಯಗೊಂಡಿದೆ. ಈಗ ನಾವು ಶಾಲೆಯು ನಡೆದ ಒಟ್ಟು ಅವಧಿಯನ್ನು ಕಂಡುಹಿಡಿಯಬೇಕು. ಇಲ್ಲಿ ಶಾಲೆಯು ನಡೆದ ಒಟ್ಟು ಅವಧಿಯನ್ನು ನಾವು ಕಂಡುಹಿಡಿಯುವಾಗ 12:30 8 ಗಂಟೆಯನ್ನು ಕಳೆಯೋಣ. ಶಾಲೆಯು ಮುಕ್ತಾಯಗೊಂಡ ಸಮಯ, ಶಾಲೆಯು ಮುಕ್ತಾಯಗೊಂಡ ಸಮಯ ಈಕ್ವಲ್ಸ್ ಟು 12:30 PM. ಶಾಲೆಯು ಪ್ರಾರಂಭಗೊಂಡ ಸಮಯ, ಶಾಲೆಯು ಪ್ರಾರಂಭಗೊಂಡ ಸಮಯ ಈಕ್ವಲ್ಸ್ ಟು 8 ಗಂಟೆ. ಈಗ ನಾವು 12:30 8 ಗಂಟೆಯನ್ನು ಕಳೆಯಬೇಕು. ಆದ್ದರಿಂದ ಶಾಲೆಯು ನಡೆದ ಒಟ್ಟು ಅವಧಿ, ಶಾಲೆಯು ನಡೆದ ಒಟ್ಟು ಅವಧಿ, ಒಟ್ಟು ಅವಧಿ ಈಕ್ವಲ್ಸ್ ಟು ಇಲ್ಲಿ 0 - 0 0, 3 - 0 3. 12ರಲ್ಲಿ 8 ಕಳೆದಾಗ 4. ಆದ್ದರಿಂದ ಶಾಲೆಯು ನಡೆದ ಒಟ್ಟು ಅವಧಿ 4 ಗಂಟೆ 30 ನಿಮಿಷಗಳು. 4 ಗಂಟೆ 30 ನಿಮಿಷಗಳು. ಪ್ರಶ್ನೆ ನಂಬರ್ 4. ಶ್ಯಾಮನು 9 ಗಂಟೆ AM ಕಚೇರಿಗೆ ಬರುತ್ತಾನೆ. ಕಚೇರಿಯಲ್ಲಿ 8 ಗಂಟೆಗಳ ಕಾಲ ಕೆಲಸ ಮಾಡುತ್ತಾನೆ. ಹಾಗಾದರೆ ಅವನು ಸಂಜೆ ಕಚೇರಿಯನ್ನು ಬಿಟ್ಟ ವೇಳೆ ಎಷ್ಟು? ಇಲ್ಲಿ ಶ್ಯಾಮನು ಕಚೇರಿಗೆ ಬಂದ ಸಮಯ 9 ಗಂಟೆ AM ಎಂದು ಕೊಟ್ಟಿದ್ದಾರೆ. ಬೆಳಿಗ್ಗೆ 9 ಗಂಟೆ. ಅವನು ಕಚೇರಿಯಲ್ಲಿ 8 ಗಂಟೆಗಳ ಕಾಲ ಕೆಲಸ ಮಾಡಿದ್ದಾನೆ. ಈಗ ನಾವು ಅವನು ಸಂಜೆ ಕಚೇರಿಯನ್ನು ಬಿಟ್ಟ ವೇಳೆಯನ್ನು ಕಂಡುಹಿಡಿಯಬೇಕು. ಶ್ಯಾಮನು ಕಚೇರಿಗೆ ಬಂದ ಸಮಯ, ಶ್ಯಾಮನು ಕಚೇರಿಗೆ ಬಂದ ಸಮಯ, ಬಂದ ಸಮಯ ಈಕ್ವಲ್ಸ್ ಟು 9 ಗಂಟೆ AM ಎಂದು ಕೊಟ್ಟಿದ್ದಾರೆ. AM ಎಂದಾಗ ಇಲ್ಲಿ ಬೆಳಿಗ್ಗೆ ಎಂದು ನಾವು ತೆಗೆದುಕೊಳ್ಳಬೇಕು. ಇಲ್ಲಿ ಅವನು 8 ಗಂಟೆಗಳ ಕಾಲ ಕೆಲಸ ಮಾಡಿದ್ದಾನೆ. ಅವನು 8 ಗಂಟೆಗಳ ಕಾಲ, 8 ಗಂಟೆಗಳ ಕಾಲ ಕೆಲಸ ಮಾಡಿದ್ದಾನೆ, ಕೆಲಸ ಮಾಡಿದ್ದಾನೆ. ಈಗ ನಾವು ಅವನು ಸಂಜೆ ಕಚೇರಿಯನ್ನು ಬಿಟ್ಟ ವೇಳೆಯನ್ನು ಕಂಡುಹಿಡಿಯಬೇಕು. ಆದ್ದರಿಂದ ಅವನು ಸಂಜೆ ಕಚೇರಿಯನ್ನು ಬಿಟ್ಟ ವೇಳೆ. ಈಗ ನಾವು 9 ಗಂಟೆಗೆ 8 ಗಂಟೆಗಳನ್ನು ಸೇರಿಸಬೇಕು. ಈಗ ನಾವು 9 ಗಂಟೆಗೆ 8 ಗಂಟೆಗಳನ್ನು ಸೇರಿಸೋಣ. 9 ಗಂಟೆ ಪ್ಲಸ್ 8 ಗಂಟೆ ಈಕ್ವಲ್ಸ್ ಟು 9ಕ್ಕೆ 8 ಕೂಡಿಸಿದಾಗ 17 ಬಂದಿದೆ. ಇಲ್ಲಿ ನಾವು ಈಗ 24 ಗಂಟೆ ಗಡಿಯಾರದಲ್ಲಿ 17 ಗಂಟೆ ಎಂದರೆ 5 ಗಂಟೆ ಎಂದು ಅರ್ಥ. 5 ಗಂಟೆ. ಆದ್ದರಿಂದ ಇಲ್ಲಿ ನಾವು 17 ಗಂಟೆಯನ್ನು 5 ಗಂಟೆ ಎಂದು ಬರೆದಿದ್ದೇವೆ. ಪ್ರಶ್ನೆ ನಂಬರ್ 5. ಫಾತಿಮಾಳು ಶಾಲೆಯಲ್ಲಿ 5 ಗಂಟೆ 10 ನಿಮಿಷ ಅಭ್ಯಾಸ ಮಾಡುತ್ತಾಳೆ. ಮನೆಯಲ್ಲಿ 2 ಗಂಟೆ 50 ನಿಮಿಷ ಅಭ್ಯಾಸ ಮಾಡುತ್ತಾಳೆ. ಹಾಗಾದರೆ ಆ ಒಂದು ದಿನದಲ್ಲಿ ಅವಳು ಅಭ್ಯಾಸ ಮಾಡಿದ ಅವಧಿ ಎಷ್ಟು? ಇಲ್ಲಿ ಫಾತಿಮಾಳು ಶಾಲೆಯಲ್ಲಿ
5 ಗಂಟೆ 10 ನಿಮಿಷ ಅಭ್ಯಾಸ ಮಾಡುತ್ತಾಳೆ. ಮನೆಯಲ್ಲಿ 2 ಗಂಟೆ 50 ನಿಮಿಷ ಅಭ್ಯಾಸ ಮಾಡುತ್ತಾಳೆ. ಈಗ ನಾವು ಅವಳು ಒಂದು ದಿನದಲ್ಲಿ ಅಭ್ಯಾಸ ಮಾಡಿದ ಅವಧಿಯನ್ನು ಕಂಡುಹಿಡಿಯೋಣ. ಫಾತಿಮಾಳು ಶಾಲೆಯಲ್ಲಿ ಅಭ್ಯಾಸ ಮಾಡಿದ ಅವಧಿ ಈಕ್ವಲ್ಸ್ ಟು 5 ಗಂಟೆ 10 ನಿಮಿಷ. ಮನೆಯಲ್ಲಿ ಅಭ್ಯಾಸ ಮಾಡಿದ ಅವಧಿ ಈಕ್ವಲ್ಸ್ ಟು 2 ಗಂಟೆ 50 ನಿಮಿಷ. ಆದ್ದರಿಂದ ಒಂದು ದಿನದಲ್ಲಿ ಅವಳು ಅಭ್ಯಾಸ ಮಾಡಿದ ಅವಧಿ ಈಕ್ವಲ್ಸ್ ಟು, ಈಗ ನಾವು ಕೂಡಿಸೋಣ. 10 + 50 60 ನಿಮಿಷ. 5 + 2 7 ಗಂಟೆ. ಇಲ್ಲಿ 7 ಗಂಟೆ 60 ನಿಮಿಷ ಬಂದಿದೆ. 7 ಗಂಟೆ 60 ನಿಮಿಷವೆಂದರೆ ಇಲ್ಲಿ 60 ನಿಮಿಷಕ್ಕೆ 1 ಗಂಟೆ. ಆದ್ದರಿಂದ ಇಲ್ಲಿ ನಾವು 7 ಗಂಟೆಗೆ 1 ಗಂಟೆಯನ್ನು ಕೂಡಿಸಬೇಕು. 7 ಗಂಟೆ + 1 ಗಂಟೆ ಈಕ್ವಲ್ಸ್ ಟು 8 ಗಂಟೆಗಳು. ಆದ್ದರಿಂದ ಅವಳು ಒಂದು ದಿನದಲ್ಲಿ ಅಭ್ಯಾಸ ಮಾಡಿದ ಅವಧಿ 8 ಗಂಟೆಯಾಗಿದೆ. ಪ್ರಶ್ನೆ ನಂಬರ್ 6. ಮಹೇಶನು ದಿನಾಂಕ 3/10/2011ರಿಂದ 15 ದಿನಗಳ ಕಾಲ ರಜೆಯನ್ನು ತನ್ನ ಚಿಕ್ಕಪ್ಪನ ಮನೆಯಲ್ಲಿ ಕಳೆಯುತ್ತಾನೆ. ಹಾಗಾದರೆ ಅವನು ಯಾವ ದಿನಾಂಕದಂದು ಅವರ ಚಿಕ್ಕಪ್ಪನ ಮನೆಯಿಂದ ಹೊರಡುತ್ತಾನೆ? ಇಲ್ಲಿ ಮಹೇಶನು 3/10/2011ರಿಂದ 15 ದಿನಗಳ ಕಾಲ ಚಿಕ್ಕಪ್ಪನ ಮನೆಯಲ್ಲಿ ಕಳೆದಿದ್ದಾನೆ. ಈಗ ನಾವು ಅವನು ಯಾವ ದಿನಾಂಕದಂದು ಚಿಕ್ಕಪ್ಪನ ಮನೆಯಿಂದ ಹೊರಡುತ್ತಾನೆ ಎಂದು ಕಂಡುಹಿಡಿಯಬೇಕು. ಕಂಡುಹಿಡಿಯುವಾಗ ಇಲ್ಲಿ ನಾವು 3ನೇ ತಾರೀಕಿಗೆ 15ರಿಂದ ಕೂಡಿಸಿದಾಗ 3 + 15 18. ಆದ್ದರಿಂದ ಅವನು ಬರುವ ದಿನಾಂಕ 18 ಬರುತ್ತದೆ. ಮಹೇಶನು ದಿನಾಂಕ 3/10/2011ರಿಂದ 15 ದಿನಗಳ ಕಾಲ ರಜೆಯನ್ನು ಚಿಕ್ಕಪ್ಪನ ಮನೆಯಲ್ಲಿ ಕಳೆದಿದ್ದಾನೆ. ಈಗ ನಾವು ಚಿಕ್ಕಪ್ಪನ ಮನೆಯಿಂದ ಹೊರಡುವ ದಿನಾಂಕವನ್ನು ಕಂಡುಹಿಡಿಯಬೇಕು. ಆದ್ದರಿಂದ ಅವನು ಚಿಕ್ಕಪ್ಪನ ಮನೆಯಿಂದ ಹೊರಡುವ ದಿನಾಂಕ ಈಗ ನಾವು ದಿನಾಂಕ 3ಕ್ಕೆ 15 ಕೂಡಿಸೋಣ. 3 + 15 18 ಬಂದಿದೆ. ಆದ್ದರಿಂದ ದಿನಾಂಕ 18/10/2011 ಇದು ಅವನು ಚಿಕ್ಕಪ್ಪನ ಮನೆಯಿಂದ ಹೊರಡುವ ದಿನಾಂಕವಾಗಿದೆ. ಈ ವಿಡಿಯೋದಲ್ಲಿ ನಾವು ಅಭ್ಯಾಸ 7.4ರ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಅಭ್ಯಾಸ 8.1ರ ಎಲ್ಲ ಲೆಕ್ಕಗಳನ್ನು ಬಿಡಿಸೋಣ.